30 ಇಂಚ್ ಎದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಇಲ್ಲಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಳತೆ ಕೊಟ್ಟಿರೋ ಬ್ಲೌಸಿಂದ ಯಾವ ರೀತಿ ಮೆಷರ್ಮೆಂಟ್ ತೊಗೊಂಡು ಬ್ಲೌಸ್ ಮಾರ್ಕಿಂಗ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಇದು ಕಸ್ಟಮರ್ ನನಗೆ ಕೊಟ್ಟಿರುವಂತಹ ಅಳತೆ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಫಸ್ಟ್ ಬ್ಯಾಕ್ ಪಾರ್ಟ್ನೇ ಕಟ್ಟಿಂಗ್ ಮಾಡಿ, ಮೊದಲನೇ ಅಳತೆ ಬಂದು ಬ್ಲೌಸ್ ಉದ್ದ ಬ್ಯಾಕ್ ಪಾರ್ಟಿಂದನೇ ತೊಗೋಬೇಕು. ಅದನ್ನು ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತಾರಲ್ವ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸ್ಟ್ರೇಟಾಗಿ ಹಿಡಿದು ನೋಡಿ 12.25 ಇಂಚ್ ಬರ್ತೈತೆ. 12.25 ಇಂಚು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾನ ತೊಗೊಂಡು 13.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿಗೆ 13.25 ಇಂಚ್ ಐತೆ. ಇಲ್ಲಿ ಬಟ್ಟೆ ಸ್ಟ್ರೇಟ್ ಇಲ್ಲದೆ ಇರೋ ಕಾರಣ 1/4 ಇಂಚ್ ಬಿಟ್ಟು ನಾನು ಮೇಲೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬ್ಲೌಸ್ ಉದ್ದ ಇಲ್ಲಿಂದ ಈ ಲೈನಿಂದ ಈ ಲೈನ್ ತನಕ ಟೋಟಲ್ 13.25 ಇಂಚ್ ಇಟ್ಕೊಂಡಿದ್ದೀನಿ, 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು. ಚೆಸ್ಟ್ ಮೆಷರ್ಮೆಂಟು ನಾನು ಆಗಲೇ 30 ಇಂಚ್ ಎದೆ ಸುತ್ತಳತೆ ಅಂತ ಹೇಳ್ದೆ ಅಲ್ವಾ, ಅದರಲ್ಲೇ ಗೊತ್ತಾಗಿರುತ್ತೆ ನಿಮಗೆ. ಅದನ್ನು 4 ಭಾಗ ಮಾಡಿದ್ರೆ 7.25 ಇಂಚ್ ಬರುತ್ತೆ. ಇಲ್ಲಿ ದಾರ ಹಾಕಿರ್ತಾರಲ್ಲ ಅಲ್ಲಿ ತನಕ ಮಾತ್ರ ತಗೋಬೇಕು. ಕಾಜು ಪಟ್ಟಿ ಸೈಡ್ ತಗೊಂಡ್ರೆ ದಾರ ಎಲ್ಲ ಹಾಕಿರ್ತಾರೋ ಅಲ್ಲಿ ತನಕ ತಗೊಳ್ಳಿ. ಹುಕ್ಸ್ ಪಟ್ಟಿ ಸೈಡ್ ತಗೊಂಡ್ರೆ ಪೂರ್ತಿ ಪಟ್ಟಿಯಿಂದ ಹಿಡೀರಿ. ನೋಡ್ತಾ ಇರ್ಬೋದು 7.25 ಇಂಚ್ ಬಂದೈತೆ. ಅದೇ ರೀತಿ ನಾನಿಲ್ಲಿ ಚೆಸ್ಟ್ ಮೆಷರ್ಮೆಂಟ್ 7.25 ಇಂಚ್ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿಂದ ಇಲ್ಲಿ ತನಕ 2 ಇಂಚ್ ನಾನು ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ಮತ್ತು ವೇಸ್ಟ್ ಮೆಷರ್ಮೆಂಟ್ ಇವ್ರದ್ದು ಪೂರ್ತಿ 26 ಇದೆ. ನಾನು ನಿಮಗೆ ಮೆಷರ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಫುಲ್ ರೌಂಡ್ ತೊಗೋಬೇಕು. ಪೂರ್ತಿ ವೇಸ್ಟ್ ಬಂದು 26 ಐತೆ. ಅದರಲ್ಲಿ 4 ಭಾಗ ಮಾಡಿದ್ರೆ 6.25 ಬರುತ್ತೆ. 26ನ ಅರ್ಧ ಮಾಡಿದ್ರೆ 13 ಬರುತ್ತೆ. 13ನ ಅರ್ಧ ಮಾಡಿದ್ರೆ 6.25 ಇಂಚ್ ಬರುತ್ತೆ. ಸೊ ವೇಸ್ಟ್ ಏನಿದೆ ಇದು 6.25 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬ್ಯಾಕ್ ಸೈಡಲ್ಲಿ ನಾವು ಟಕ್ಸ್ ಹಿಡಿತೀವಲ್ವಾ, ಅದಕ್ಕೋಸ್ಕರ 1 ಇಂಚ್ನ ಸೇರಿಸಿ ನಾನು 7.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಇಂಚ್ ಮಾರ್ಜಿನ್ಗೋಸ್ಕರ. ಈಗ ಆರ್ಮೋಲ್ ಎಷ್ಟು ತೊಗೋಬೇಕು ಅಂತ ನೋಡೋಣ. ಆರ್ಮೋಲ್ ಡೆಪ್ತ್ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಕನ್ಫ್ಯೂಷನೇ ಬೇಡ, ನಾವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತಾರಲ್ವಾ, ಈ ಜಾಯಿಂಟಿಂದ ಇಲ್ಲಿ ತನಕ ಎಷ್ಟು ಉದ್ದ ಬರುತ್ತೆ ಅಂತ ನೋಡಿಕೊಂಡ್ರೆ ನಮಗೆ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು 7.25 ಇಂಚ್ ಬರುತ್ತೆ. 12.25 7.25 ಇಂಚ್ನ ಮೈನಸ್ ಮಾಡಿದ್ರೆ 5 ಇಂಚ್ ಬರುತ್ತೆ. ಈ 5 ಇಂಚ್ ಆರ್ಮೋಲ್ ಡೆಪ್ತ್ ಆಗಿರುತ್ತೆ. ಹಾಗೆಯೇ ಡೀಪ್ ಅಳತೆ ಬ್ಲೌಸಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಕೇಳಿದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 7.25 ಇಂಚ್ ಮಾತ್ರ ಇದೆ. ಆದರೆ ನಾನು 1 ಇಂಚ್ ಎಕ್ಸ್ಟ್ರಾನ ತೊಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಲೈನ್ ಹಾಕಿದ್ದೀನಲ್ಲ, ಇಲ್ಲಿಂದ ಮೆಷರ್ಮೆಂಟ್ ಮಾಡ್ಕೋಬೇಕು. ಯಾಕಂದರೆ ಇದು ಶೋಲ್ಡರ್ ಜಾಯಿಂಟ್ಗೆ ಹೋಗ್ಬಿಡುತ್ತೆ 1/2 ಇಂಚು. ಸೊ ಈ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿಂದ ಮೆಷರ್ ಮಾಡ್ಕೊಂಡಾಗ 8.25 ಬರುತ್ತೆ. ಹಾಗೆಯೇ ನಾನು ಬ್ಯಾಕ್ ಶೇಪ್ ಈ ರೀತಿನೇ ಕೊಟ್ಟಿದ್ದೀನಿ. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬೇಕು ಅಂತ ಕೇಳಿದ್ರು, ಅದಕ್ಕೆ ಈ ಶೇಪ್ನ ಕೊಟ್ಟಿದ್ದೀನಿ. ಹಾಗೆಯೇ ಆರ್ಮೋಲ್ ರೌಂಡ್ ಅಂದರೆ ಕಂಕಳಿನ ಸುತ್ತಳತೆ ಮೆಷರ್ ಮಾಡ್ಕೊಳ್ಳೋಕ್ಕೆ ಫಸ್ಟು ನೀಟಾಗಿ ಈ ರೀತಿ ಬ್ಲೌಸ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಈ ಶೋಲ್ಡರ್ ಜಾಯಿಂಟ್ ಏನಿದೆ ಇಲ್ಲಿಂದ ಕರೆಕ್ಟಾಗಿ ಸ್ಟಿಚ್ ಹಾಕಿರ್ತಾರಲ್ಲ, ಸ್ಲೀವ್ಸ್ ಜಾಯಿಂಟ್ ಎಲ್ಲಿ ಬಂದಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಅದ್ರ ಮೇಲ್ಗಡೆನೇ ಈ ರೀತಿ ಬನ್ನಿ. ನೋಡ್ತಾ ಇರ್ಬೋದು 7 ಇಂಚ್ ಐತೆ. 7 ಇಂಚ್ ಆರ್ಮೋಲ್ ರೌಂಡ್ ಬೇಕು. ಕಟ್ಟಿಂಗ್ ಮಾಡುವಾಗ 1/2 ಇಂಚ್ನ ಸೇರಿಸಿ ತೊಗೊಳ್ಳಿ. ಯಾಕಂದರೆ ಸ್ಟಿಚ್ ಮಾಡಿದ್ಮೇಲೆ 1/2 ಇಂಚ್ ಕಡಿಮೆ ಬಂದು 7 ಇಂಚ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು 1/2 ಇಂಚ್ನ ಗ್ಯಾಪ್ ಕೊಟ್ಟು ನಾನು ಮೆಷರ್ ಮಾಡ್ತೀನಿ. ಯಾಕಂದರೆ ಸ್ಲೀವ್ಸ್ ಜಾಯಿಂಟ್ಗೆ 1/2 ಇಂಚ್ ಹೋಗುತ್ತೆ. ಆದ್ದರಿಂದ ಈ ರೀತಿ ಮೆಷರ್ ಮಾಡ್ಕೊಂಡಾಗ 7.25 ಇಂಚ್ ಬರುತ್ತೆ. ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಆಗಲಿ ಆರ್ಮೋಲ್ ರೌಂಡ್ನ 1/2 ಇಂಚು ಸ್ವಲ್ಪ ಜಾಸ್ತಿನೇ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಕಡಿಮೆ ಆಗುತ್ತೆ. ಹಾಗೆಯೇ ನೆಕ್ ವಿಡ್ತು ಮತ್ತು ಶೋಲ್ಡರ್. ನೆಕ್ ವಿಡ್ತು ನಾನಿಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ. ಜಾಸ್ತಿ ಆಗಲ್ವಾ ಅಂತ ಕೇಳ್ಬೋದು. ಈ ಮೆಷರ್ಮೆಂಟ್ಗೆ ಕೆಲವರು ಬ್ರಾಡ್ ಇಡ್ತಾರೆ. ಇಲ್ಲಿ ಅಳತೆ ಬ್ಲೌಸಲ್ಲಿ ನಾನು ಎಷ್ಟಿದೆಯೋ ಅಷ್ಟನ್ನೇ ಇಟ್ಟಿರೋದು. ಹಾಗೆಯೇ ಇಲ್ಲಿ ಡೋರಿ ಇಡ್ತೀವಲ್ವಾ, ಈ ಥರ ಡೋರಿ ಇಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ. ಕೆಲವರು ಬ್ರಾಡ್ ಇಟ್ಕೊತಾರೆ. ಆದ್ದರಿಂದ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಇಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ ತನಕ 5 ಇಂಚ್ ಬರುತ್ತೆ. 5 ಇಂಚ್ ಅರ್ಧ ಅಂತಂದರೆ 2.25 ಬರುತ್ತೆ.
ಇಲ್ಲಿ 2 ಕಾಲು ಕಟಿಂಗ್ ಮಾಡುವಾಗ ತೊಗೊಂಡಿದ್ದೀನಿ ಅಂದರೆ ಸ್ಟಿಚಿಂಗ್ ಮಾಡಾದ್ಮೇಲೆ ಅದು 2.5 ಆಗುತ್ತೆ. ಸೊ ನಾನಿಲ್ಲಿ 2 ಕಾಲು ನೆಕ್ ಬಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಶೋಲ್ಡರು 2 ಇಂಚ್ ರೆಡಿ ಬರೋ ರೀತಿ ತೊಗೊಂಡಿದ್ದೀನಿ. 2 ಇಂಚ್ ರೆಡಿ ಬೇಕು ಅಂದರೆ ಅದಕ್ಕೆ 3/4 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು, ನೆಕ್ ಫಿನಿಶಿಂಗ್ ಕೊಡೋಕ್ಕೋಸ್ಕರ ಮತ್ತು ಸ್ಲೀವ್ಸ್ ಜಾಯಿಂಟ್ ಮಾಡ್ತೀವಲ್ವ ಅದಕ್ಕೋಸ್ಕರ. ಸೊ 3/4 ಇಂಚ್ನ ಆ್ಯಡ್ ಮಾಡಿ ನಾನಿಲ್ಲಿ 2 ಇಂಚ್ನ ತೊಗೊಂಡಿದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟ್ ಆಯಿತು. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದನ್ನು ಫಸ್ಟ್ ಕಟ್ ಮಾಡಿ ತೆಗೆದ್ಬಿಡೋಣ. ಈಗ ಫ್ರಂಟ್ ಪಾರ್ಟ್ನ ಹೇಗೆ ಮೆಷರ್ ಮಾಡಿಕೊಂಡು ಮಾರ್ಕ್ ಮಾಡೋದು ಅಂತ ನೋಡೋಣ. ಬ್ಯಾಕ್ ಪಾರ್ಟಲ್ಲಿ ನಾವು ಬಟ್ಟೆಯ ಅಗಲ 7.5 ಇಂಚ್ಗೆ 2 ಇಂಚ್ನ ಸೇರಿಸಿ 9.5 ಇಂಚ್ ತೊಗೊಂಡಿದ್ವಿ ಅಲ್ವಾ. ಫ್ರಂಟ್ ಪಾರ್ಟ್ಗೆ ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿ 10.5 ಇಂಚ್ ಅಗಲ ತೊಗೋಬೇಕು. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಇಲ್ಲೂ ಟಕ್ಸ್ ಹಿಡಿತೀವಿ ಮತ್ತು ಇಲ್ಲೂ ಹುಕ್ಪಟ್ಟಿ ಕಾಚ್ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ ಆದ್ದರಿಂದ ಬ್ಯಾಕ್ ಪಾರ್ಟ್ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿಕೊಂಡು ಅಗಲ ತೊಗೊಳ್ಳಿ. ಮತ್ತು ಉದ್ದ ತೊಗೊಳಕ್ಕೆ ನಾವು ಅಳತೆ ಬ್ಲೌಸಲ್ಲಿ ಶೋಲ್ಡರಿಂದ ಡಾಟ್ ಲೆಂತಿಂದ ಕಪ್ ಲೆಂತ್ನ ತೊಗೋಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಶೋಲ್ಡರ್ ಜಾಯಿಂಟ್ ಎಲ್ಲಿ ಮಾಡಿದ್ದಾರೆ ಅಲ್ಲಿಂದ ಡಾಟ್ದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ 9 ಇಂಚ್ ಬರುತ್ತೆ. ಇಲ್ಲಿಂದ 11.5 ಇಂಚ್ ಬರುತ್ತೆ. ಈ 11.5 ಇಂಚ್ಗೆ 3/4 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕು. ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೆ, ಕೆಳಗಡೆ 1/4 ಇಂಚ್ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಸೇರಿಸಿ ನಾವು ಟೋಟಲ್ ಆಗಿ 12.25 ಇಂಚ್ನ ತೊಗೊಂಡಿದ್ದೀನಿ. ಈಗ ನೆಕ್ ವಿಡ್ತು ಶೋಲ್ಡರು ಇದನ್ನೆಲ್ಲ ಹೇಗೆ ತೊಗೋಬೇಕು ಅಂತ ನೋಡೋಣ. ನೆಕ್ ವಿಡ್ತು ಬ್ಯಾಕ್ ಪಾರ್ಟಲ್ಲಿ ನಾನು 2.25 ಇಂಚ್ನ ತೊಗೊಂಡಿದ್ದರೆ, ಆದರೆ ಫ್ರಂಟ್ ಪಾರ್ಟಲ್ಲಿ 2 ಇಂಚ್ ಮಾತ್ರ ತೊಗೋತಾ ಇದ್ದೀನಿ. ಫ್ರಂಟ್ ಟು ಬ್ಯಾಕ್ ಬೇರೆ ಬೇರೆ ತಗೊಳ್ಳೋದ್ರಿಂದ ಬ್ಲೌಸ್ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಕೇಳೋದಾದರೆ ಏನೂ ಆಗಲ್ಲ. 1/4 ಇಂಚಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಇಲ್ಲಿ ನಾನು 2 ಇಂಚ್ನ ತೊಗೊಂಡಿದ್ದೀನಿ. ಆದರೆ ಶೋಲ್ಡರ್ ಮಾತ್ರ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ವೋ ಅಷ್ಟೇ ತೊಗೋಬೇಕು. ಬ್ಯಾಕಲ್ಲಿ 2.25 ಇಂಚ್ ತೊಗೊಂಡಿದ್ವಿ, ಅದೇ ರೀತಿ ಫ್ರಂಟಲ್ಲೂ ಕೂಡ 2.25 ಇಂಚ್ ತೊಗೋಬೇಕು. ಮತ್ತು ಆರ್ಮೋಲ್ ಡೆಪ್ತ್ ಬ್ಯಾಕಲ್ಲಿ 5 ಇಂಚ್ ತೊಗೊಂಡಿದ್ದೆ, ಇಲ್ಲೂ ಕೂಡ 5 ಇಂಚ್ನೇ ತೊಗೊಂಡಿದ್ದೀನಿ. ಡೀಪ್ ರೆಡಿ 6 ಇಂಚ್ ಬೇಕಾಗಿರೋದ್ರಿಂದ 5.25 ಇಂಚ್ ತೊಗೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡಿದ್ಮೇಲೆ ನಮಗೆ 6 ಇಂಚ್ಗೆ ಬರುತ್ತೆ. ಆ್ಯಸ್ ಯೂಶ್ವಲ್ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ. ಮತ್ತು ಆರ್ಮೋಲ್ ಶೇಪು ನಾನು ಇಲ್ಲಿಂದ ಇಲ್ಲಿಗೆ ಗ್ಯಾಪು 3/4 ಇಂಚು 1 ಇಂಚು ಈ ಥರ ಬಿಟ್ಬಿಟ್ಟು ಶೇಪ್ ತೆಗಿರಿ ಅಂತ ಹೇಳಲ್ಲ. ನಿಮಗೆ ಆರ್ಮೋಲ್ ರೌಂಡ್ ಎಷ್ಟಿರುತ್ತೋ ಆ ರೌಂಡ್ನ ನೋಡಿಕೊಂಡು ಶೇಪ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಮೆಷರ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ 7.5 ಇಂಚ್ ಬಂದೈತೆ. 7.5 ಅಂದರೆ 7 ರೆಡಿ ಬೇಕು. 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ ತೊಗೊಳ್ಳಿ ಅಂತ ಹೇಳಿದ್ದೆ. 7.5 ಇಂಚ್ ಕರೆಕ್ಟಾಗಿ ಬಂದೈತೆ. ಮತ್ತು ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಆಗ ಈ ಮಾರ್ಕು ಈ ಕಡೆ ಹೋಗುತ್ತೆ, ಈ ಮಾರ್ಕು ಈ ಕಡೆ ಬಂದು ಕರೆಕ್ಟಾಗಿ ಬಟ್ಟೆ ಸಾಕಾಗುತ್ತೆ. ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿ ತಗೊಳ್ಳಿ ಫ್ರಂಟ್ ಪಾರ್ಟ್ಗೆ ಅಂತ ಹೇಳಿದ್ದು. ಸೊ ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಅದನ್ನು ಬಿಟ್ಟು ನಾನು ಮಾರ್ಕ್ ಹಾಕಿರೋದ್ರಿಂದ ಸೇಮ್ ಸ್ವಲ್ಪ ಲೈನು ಕ್ರಾಸ್ ಆಗಿ ಬಂದಿದೆ ಅಷ್ಟೇ. ಇಲ್ಲಿ ಟಕ್ಸ್ ಹಿಡಿದಾಗ ಇದು ಈ ಕಡೆ ಬರುತ್ತೆ, ಸರಿ ಹೋಗುತ್ತೆ. ನೆಕ್ಸ್ಟ್ ಚೆಸ್ಟ್ ಮೆಷರ್ಮೆಂಟು 7.5 ಇಂಚು. ಬ್ಯಾಕಲ್ಲೂ 7.5 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲೂ 7.5 ಇಂಚ್ನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಈ ಲೆಂತು ನೆಕ್ಕಿಂದ ಈ ಬೆಲ್ಟ್ ಪಟ್ಟಿ ತನಕ, ನೆಕ್ಕಿಂದ ಬೆಲ್ಟ್ ಪಟ್ಟಿ ತನಕ 3.25 ಇಂಚ್ ಬರುತ್ತೆ. 3.5 3.25 ಇಂಚ್ ಬರುತ್ತೆ. ಯಾವುದೇ ಬ್ಲೌಸ್ ಆಗಲಿ ಇದಕ್ಕೆ ನಾವು 1 ಇಂಚ್ನ ಆ್ಯಡ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡ್ತಾ ಇರ್ಬೋದು, ನಾನು 4.25 ಇಂಚ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ಸೆಕೆಂಡ್ ಲೈನಿಂದ ಇಲ್ಲಿ ತನಕ 9 ಇಂಚ್ ಬಂದಿತ್ತಲ್ವ, ಅಳತೆ ಮಾಡಿ ತೋರಿಸಿದ್ನಲ್ಲ ನಾನು, ಆ 9 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಬಸ್ಟ್ ಪಾಯಿಂಟು. ಹಾಗೆಯೇ ಇಲ್ಲಿಂದ ಕೆಳಗಡೆ ಡಾಟ್ ಲೆಂತು 2.25 ಇಂಚ್ ರೆಡಿ ಬೇಕು ಅಂದರೆ 1/4 ಇಂಚ್ನ ಸೇರಿಸಿ 2.25 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು ಇಲ್ಲಿಂದ ಇಲ್ಲಿ ತನಕ ಅಗಲ ಎಷ್ಟು ಬರುತ್ತೆ ಅಂತ ನೋಡೋದಾದರೆ 3.25 ಇಂಚ್ ಬರುತ್ತೆ. ಆ 3.25 ಇಂಚ್ನ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, 3.25 ಇಂಚ್ ಕರೆಕ್ಟಾಗಿದೆ. ಹಾಗೆಯೇ ಈ ಡಾರ್ಟು ಇಲ್ಲಿ ಮೇಲ್ಗಡೆ ನೆಕ್ ವಿಡ್ತಿಂದ 1.25 ಇಂಚ್ ಐತೆ. 1.25 ಅಂತಂದರೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ 1.25ಗೆ. ನೋಡ್ತಾ ಇರ್ಬೋದು, ಇಲ್ಲಿಗೆ ಈ ಡಾಟ್ ಬಂದೈತೆ. ಇನ್ನು ಇದು ಟಕ್ಸ್ ಹಿಡಿಯೋಕ್ಕೆ ನಾನಿಲ್ಲಿ 3.25 ಇಂಚ್ನ ಕೊಟ್ಕೊಂಡಿದ್ದೀನಿ. ಸಣ್ಣ ಅಳತೆ ಬ್ಲೌಸ್ ಅಲ್ವಾ, 3.25 ಇಂಚ್ ಆದರೆ ಸಾಕಾಗುತ್ತೆ.
ಈಗ ವೇಸ್ಟ್ ಮೆಷರ್ಮೆಂಟ್ ನೋಡೋಣ. ವೇಸ್ಟ್ ಮೆಷರ್ಮೆಂಟ್ ಇಲ್ಲಿಂದ ಇಲ್ಲಿಗೆ 2.25 ಇಂಚ್ ಬರುತ್ತೆ. ಆ 2.25ನ ಈ ಡಾಟ್ ಹತ್ರ ಹಿಡಿದು ವೇಸ್ಟ್ 6.5 ಇಂಚ್ ಇತ್ತಲ್ವಾ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೈನ್ ಕ್ರಾಸ್ ಆಗಿದೆಯಲ್ಲ ಅಂತ ಅಂದ್ಕೊಂಡ್ರೆ ನಾ ಆಗಲೇ ಹೇಳಿದ್ನಲ್ವ, ಇಲ್ಲೂ ಟಕ್ಸ್ ಹಿಡಿತೀವಿ, ಹಾಗೆಯೇ ಇಲ್ಲೂ ಟಕ್ಸ್ ಹಿಡಿತೀವಿ. ಆಗ ಫೈನಲ್ ಫಿಟ್ಟಿಂಗ್ ಸ್ಟ್ರೇಟಾಗಿಯೇ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಅಲ್ಲಿಂದ 2 ಇಂಚು ಸ್ಟಿಚಿಂಗ್ ಇದು ಮಾರ್ಜಿನ್ಗೋಸ್ಕರ. ಹಾಗೆಯೇ ಇದು ಲೆಂತ್ ನೋಡ್ಕೊಳ್ಳಿ. ಈ ಸ್ಲೀವ್ಸ್ ಕೆಳಗಡೆಯಿಂದ ಈ ಬೆಲ್ಟ್ ಪಟ್ಟಿ ತನಕ ಎಷ್ಟು ಬಂದೈತೆ ಅಂತ 5 ಇಂಚ್ ರೆಡಿ ಬೇಕು. 5 ಇಂಚ್ ರೆಡಿ ಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಸ್ಲೀವ್ಸ್ ಜಾಯಿಂಟ್ ಮಾಡ್ತೀವಲ್ವಾ, ಅದಕ್ಕೆ ಅರ್ಧ ಇಂಚ್ ಬಿಟ್ಬಿಡಿ. ಅರ್ಧ ಇಂಚನ್ನ ಬಿಟ್ಟು 5 ಇಂಚ್ ರೆಡಿ ಬೇಕು ಅಂದರೆ 1/4 ಇಂಚನ್ನ ಸೇರಿಸಿ 5.25 ಇಂಚ್ ತೊಗೋಬೇಕು. ಯಾಕಂದರೆ ಕೆಳಗಡೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ. ಆದ್ದರಿಂದ 5.25 ಇಂಚ್ಗೆ ಮತ್ತೆ ನಾನಿಲ್ಲಿ 1 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಅರ್ಧ ಇಂಚ್ಗೆ ಇಲ್ಲಿ ಡಾಟ್ನ ಹಿಡಿದಾಗ 1 ಇಂಚ್ ಕಡಿಮೆ ಆಗಿ ಸಿಕ್ಕುತ್ತೆ. ಸೊ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇನ್ನೆಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನು ಒಂದು ಲೈನ್ ಹಾಕ್ಕೊಳ್ಳೋದು. ಇಷ್ಟೇ ಫ್ರಂಟ್ ಪಾರ್ಟು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿಕೊಂಡು ಮತ್ತೆ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಹಾಗೆಯೇ ಜೊತೆಗೆ ಅಳತೆ ಬ್ಲೌಸ್ ಇಟ್ಕೊಳ್ಳಿ, ಅಥವಾ ಯಾವುದಾದ್ರು ಒಂದು ಮೆಷರ್ಮೆಂಟ್ ಬ್ಲೌಸ್ ಇಟ್ಕೊಂಡು ನಾನು ಯಾವ ಥರ ಹೇಳ್ತಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊತ ಕಟಿಂಗ್ ಮಾಡ್ತಾ ಬನ್ನಿ. ವಿಡಿಯೋ ನೋಡ್ತಾ ಜೊತೆಗೇ ಕಟಿಂಗ್ ಮಾಡ್ತಾ ಬನ್ನಿ. ಏನಾದರೂ ಡೌಟ್ ಬಂದರೆ ವಿಡಿಯೋ ನೋಡ್ತಾ ಕಟಿಂಗ್ ಮಾಡುವಾಗ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆನ 4 ಲೇಯರ್ ಬೇರೆ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 4 ಬೆಲ್ಟ್ ಪಟ್ಟಿ ಬೇಕಲ್ವಾ, ಸೊ 4 ಲೇಯರ್ ಇದೆ ಇಲ್ಲಿ. ಸ್ಟಾರ್ಟಿಂಗಲ್ಲಿ 1/4 ಇಂಚಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಅದಾದ್ಮೇಲಿಂದ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡಬೇಕು ನಾವು. ಹುಕ್ ಪಟ್ಟಿ ಸೈಡ್, ಕಾಜ್ ಪಟ್ಟಿ ಸೈಡ್ ಬೆಲ್ಟ್ ಪಟ್ಟಿ ಎಷ್ಟಿದೆ ಅಂತ ನೋಡೋದಾದರೆ 2.25 ಇಂಚ್ ರೆಡಿ ಬೇಕು. 2.25 ಇಂಚ್ ರೆಡಿ ಬೇಕು ಅಂದರೆ ಅದಕ್ಕೆ ಅರ್ಧ ಇಂಚನ್ನ ಸೇರಿಸಿ 3 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಮೆಷರ್ಮೆಂಟ್ 6.25 ಬೇಕು. ಅಲ್ಲಿಂದ 2 ಇಂಚ್, ಅಲ್ಲಿಂದ 2 ಇಂಚು ಮಾರ್ಜಿನ್ಗೋಸ್ಕರ. ಈ ಮಾರ್ಜಿನ್ ಸೈಡಲ್ಲಿ ಒಳಗಡೆ ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾರೆ. ಇಲ್ಲಿಗೆ ಬಂದಿದೆ ಇದು ಬೆಲ್ಟ್ ಪಟ್ಟಿ, ಕಾಣ್ತಾ ಇರ್ಬೋದು. ಇವರು ಒಳಗಡೆ ಇನ್ನಾಗೋ ಥರ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿಲ್ಲ, ಈಚೆನೇ ಇದೆ, ಓವರ್ಲಾಕ್ ಮಾಡಿದಾರಲ್ವಾ, ಇದೇನೆ. ಈ ಕಡೆ ಬೆಲ್ಟ್ ಪಟ್ಟಿ ಉದ್ದ ಎಷ್ಟಿದೆ ಅಂತಂದರೆ ಇಲ್ಲಿ 3 ಇಂಚ್ ಬರ್ತೈತೆ, ಅಂದರೆ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ. ಮತ್ತು ಇಲ್ಲಿ ಕೆಳಗಡೆ 1/4 ಇಂಚ್ ಒಳಗಡೆ ಇನ್ ಮಾಡಿದ್ದಾರೆ, ಆ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ 3/4 ಬರುತ್ತೆ. ಆ 3/4ನ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕು ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಮಧ್ಯದಲ್ಲಿ ನಾನು ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಒಂದು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಏನಪ್ಪ ಅಂದರೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಇದನ್ನು ಇಟ್ಕೊಂಡು ಈ ರೀತಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಡಾಟ್ ಹಿಡಿತೀವಲ್ವಾ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾಗ ಕರೆಕ್ಟಾಗಿದು ಇಲ್ಲಿಗೆ ಬರುತ್ತೆ. ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಏನಾಗುತ್ತೆ, ಇದು ಇಲ್ಲಿ ಎಕ್ಸ್ಟ್ರಾ ಬರುತ್ತೆ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೇರಿಸ್ಕೊಂಡು ಈ ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಇಲ್ಲೇ ಇರೋದ್ರಿಂದ ನಾನು ಇಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಹುಕ್ಪಟ್ಟಿ ಕಾಜ್ ಪಟ್ಟಿಗೆ ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಕ್ಪಟ್ಟಿ ಸೈಡ್ ಎಷ್ಟಿದೆ, ಕಾಜ್ ಪಟ್ಟಿ ಸೈಡ್ ಎಷ್ಟಿದೆ ಅನ್ನೋದನ್ನು ಫಸ್ಟೇ ಮೆಷರ್ ಮಾಡ್ಕೊಳ್ಳಿ. ಎರಡೂ ಕೂಡ ಸೇಮೇ ಇರುತ್ತೆ. ಸೊ ಒಂದು ಸೈಡ್ ಮೆಷರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 6 ಇಂಚ್ ರೆಡಿ ಬೇಕಾಗಿರೋದ್ರಿಂದ 6 ಇಂಚ್ಗೆ 1 ಇಂಚ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ ಕೆಳಗಡೆ ಅರ್ಧ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು 7 ಇಂಚ್ ಉದ್ದದ ಪಟ್ಟಿಗಳನ್ನ ತಗೋತೀನಿ. ಎರಡೂ ಕೂಡ 7 ಇಂಚೇ ಇದೆ. ಕಾಜ್ ಪಟ್ಟಿಗೆ 3.25 ಇಂಚ್ ಅಗಲ, 3.25 4 ಇಂಚ್ ತನಕನೂ ತೊಗೋಬೋದು. 3.25 ಆದರೆ ಪರ್ಫೆಕ್ಟಾಗಿ ಬರುತ್ತೆ. 3.25 ಇಂಚ್ ಅಗಲ ತೊಗೊಳ್ಳಿ. ಹುಕ್ ಪಟ್ಟಿಗೆ 2 ಇಂಚಿಂದ 2.25 ಇಂಚ್ ತನಕ ಬೇಕಾದರೂ ತೊಗೋಬೋದು. ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಈಗ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ನಾನು ಆಲ್ರೆಡಿ ಫಸ್ಟೇ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಶಾರ್ಟೇಜ್ ಬಂದಿತ್ತು, ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಡೀಟೇಲಾಗಿ. ಆ ವಿಡಿಯೋ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸತಿ ನೋಡಿ, ಓಕೆನಾ. ಈಗ
ಇಲ್ಲಿ ಸ್ಟಾರ್ಟಿಂಗು ಬಟ್ಟೆ ಹೆಚ್ಚು ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ್ರೇಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತಕ್ಕೋತೀನಿ. ಅಲ್ಲಿಂದ ಒಂದು ಅರ್ಧ ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮತ್ತು ತೋಳಿನ ಉದ್ದ ರೆಡಿ 10 ಇಂಚ್ ಬೇಕು. ಇಲ್ಲಿಂದ ಇಲ್ಲಿಗೆ 10 ಇಂಚ್ ಐತೆ. 10 ಇಂಚ್ ರೆಡಿ ಬೇಕು ಅಂದರೆ ಈ ಕಡೆ ಅರ್ಧ ಇಂಚ್ ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರೋದ್ರಿಂದ 10 ಇಂಚ್ ತೊಗೊಳ್ಳೋಣ. ಟೋಟಲಾಗಿ ಎಲ್ಲನೂ ಸೇರಿ ಹೇಳಬೇಕು ಅಂದರೆ ರೆಡಿ ಎಷ್ಟು ಬೇಕಿರುತ್ತೋ ಅದಕ್ಕೆ 1 ಇಂಚನ್ನ ಸೇರಿಸಿ ತಗೊಳ್ಳಿ ಅಷ್ಟೇ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಟೋಟಲ್ ಆಗಿ 11 ಇಂಚ್ ಬರಬೇಕು. ಮತ್ತು ಸ್ಲೀವ್ಸ್ ಡೌನಿಂಗ್ಗೆ ಎಷ್ಟು ತೊಗೋಬೇಕು ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಅದನ್ನು ಕೂಡ ನಾವು ಅಳತೆ ಬ್ಲೌಸಲ್ಲೇ ಮೆಷರ್ ಮಾಡ್ಕೋಬೋದು. ಇಲ್ಲಿ ಸ್ಲೀವ್ಸ್ ಜಾಯಿನ್ ಮಾಡಿರ್ತಾರಲ್ವ, ಪ್ಲಸ್ ಮಾರ್ಕ್ ಥರ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಸ್ಲೀವ್ಸ್ ಲೆಂತಿಂದ ಮೈನಸ್ ಮಾಡಿದ್ರೆ ನಮಗೆ ಡೌನಿಂಗ್ ಸಿಕ್ಬಿಡುತ್ತೆ. ಇಲ್ಲಿ 7.25 ಇಂಚ್ ಇದೆ. 7.25 ಇಂಚ್ ಅಂದರೆ ಸ್ಲೀವ್ಸ್ ಲೆಂತ್ ಇರೋದು 10.25 ಇಂಚು ರೆಡಿ. 10.25 ಇಂಚಲ್ಲಿ 7.25 ಇಂಚ್ ಮೈನಸ್ ಮಾಡಿದ್ರೆ 3 ಇಂಚ್ ಬರುತ್ತೆ. ಅದೇ 3 ಇಂಚು ಸ್ಲೀವ್ಸ್ ಡೌನಿಂಗ್ ಆಗಿರುತ್ತೆ. ಇಷ್ಟೇ. ನೆಕ್ಸ್ಟು ಇಲ್ಲಿ 1.25 ಇಂಚ್ಗೊಂದು 2 ಇಂಚ್ಗೊಂದು ಮಾರ್ಕ್ ಮಾಡ್ತೀನಿ. ಹಾಗೆಯೇ ಆರ್ಮೋಲು 7 ಇಂಚ್ ಬೇಕು, ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ 1-2 ಇಂಚ್ಗೆ ಮಾರ್ಜಿನಾಗಿ ಬಿಟ್ಕೋತೀನಿ. ನೆಕ್ಸ್ಟು ಇಲ್ಲಿ ಸ್ಲೀವ್ ಲೂಸು 4 ಇಂಚ್ ಬೇಕು, 4.25 ಇಂಚು ನೋಡಿ. ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೂಸು 4.25 ಇಂಚ್ ಇದೆ. 4.25 ಇಂಚು ಹಾಗೆಯೇ 2 ಇಂಚ್ ಮಾರ್ಜಿನು ಅಂದರೆ 6.25 ಇಂಚ್ ಆಗುತ್ತೆ. ಫಸ್ಟ್ ಈ 2 ಪಾಯಿಂಟ್ಗಳನ್ನ ಜಾಯಿಂಟ್ ಮಾಡ್ಕೊಬಿಡೋಣ. ಜಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ನೋಡ್ಕೊಳ್ಳಿ, ಡೌನಿಂಗ್ ಕರೆಕ್ಟಾಗಿದೆಯಾ ಅಂತ ಈಗಲೇ ಚೆಕ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅದೇ ರೀತಿ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗಲೂ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ ಮೇಲೆ ಕೆಳಗಡೆ ಅರ್ಧ ಇಂಚ್ ಬಿಟ್ಟು ನಮಗೆ ರೆಡಿ ಎಷ್ಟು ಬೇಕು 7.25 ಇಂಚ್ ಅಲ್ವಾ, ಅದಿಲ್ಲೇ ಕರೆಕ್ಟಾಗಿ ಸಿಕ್ಬಿಡ್ತು. ಈಗ ಶೇಪ್ ತಗೊಳ್ಳೋಣ. ಶೇಪ್ ಈ ರೀತಿ 2 ಇಂಚ್ 2 ಇಂಚ್ಗೊಂದು ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಂದ ಈ ರೀತಿ ಒಂದು ಶೇಪ್ ತಗೊಳ್ಳಿ. ನೋಡಿ ಈ ರೀತಿ. ಹಾಗೆಯೇ ಅದ್ರ ಒಂದು ಸ್ವಲ್ಪ ಗ್ಯಾಪ್ನ ಕೊಟ್ಬಿಟ್ಟು 1.5 ಇಂಚ್ಗೆ ಫ್ರಂಟ್ ಶೇಪ್ನ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಈಗ ನಾವು ತೆಗೆದಿರೋ ಶೇಪ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಅರ್ಧ ಇಂಚನ್ನ ಬಿಟ್ಟು ಈ ರೀತಿ ಮೆಷರ್ ಮಾಡ್ಕೊಳ್ಳಿ. 6.25 ಇಂಚ್ ಬರ್ತೈತೆ. ಇದರಲ್ಲಿ ಒಂದು ಸ್ವಲ್ಪ ಶೇಪ್ನ ಬೆಂಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ಇದು ಕ್ರಾಸಾಗಿ ಕಟ್ ಮಾಡಿ ಶೇಪ್ ತೆಗಿತೀವಲ್ವ, ಸ್ಟಿಚ್ ಮಾಡುವಾಗ 1/4 ಇಂಚಷ್ಟು ಹೆಚ್ಚು ಕಡಿಮೆ ಬಂತು ಅಂದರೆ ಅದು ಎಕ್ಸ್ಪ್ಯಾಂಡ್ ಆಗಿ ಸರಿ ಹೋಗ್ಬಿಡುತ್ತೆ. 1/4 ಇಂಚ್ ಕಡಿಮೆ ಬಂದರೂ ಸರಿ, ಜಾಸ್ತಿ ಮಾತ್ರ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಈಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ 7 ಇಂಚ್ಗಿಂತ ಒಂದೇ ಒಂದು ಪಾಯಿಂಟ್ ಕಮ್ಮಿ ಬರ್ತೈತೆ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ಕರೆಕ್ಟಾಗಿ ಸ್ಲೀವ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1/4 ಇಂಚು ನಾನು ಒಳಗಡೆ ಆದಂಗೆ ತೆಗೆದಿದ್ದೀನಲ್ಲ, ಇದೇ ರೀತಿ ತಗೊಳ್ಳಿ. ಈಗ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ. ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದೇ ವಿಡಿಯೋಲಿ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಬೆಲ್ಟ್ ಪಟ್ಟಿ, ಹುಕ್ ಪಟ್ಟಿ, ಕಾಜ್ ಪಟ್ಟಿ, ಸ್ಲೀವ್ಸ್ ಎಲ್ಲನೂ ಕಟಿಂಗ್ ತೋರಿಸ್ಬೇಕಲ್ವಾ, ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗಿದ್ದೀನಿ. ಬಿಗಿನರ್ಸ್ಗಳಿಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿಕೊಂಡು ಮತ್ತೆ ಹಾಕ್ಕೊಂಡು ವಿಡಿಯೋ ನೋಡ್ತಾ ಕಟಿಂಗ್ ಮಾಡಿ. ಬ್ಲೌಸ್ ಕಟ್ಟಿಂಗ್ ನಾವು ಸ್ಟಾರ್ಟಿಂಗಲ್ಲಿ ಕಷ್ಟ ಅಂದ್ಕೊಂಡಿರ್ತೀವಲ್ವ, ಅಷ್ಟು ಕಷ್ಟ ಏನೂ ಇಲ್ಲ. ಹೊಲಿತಾ ತುಂಬ ಈಸಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಹಾಗೇ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.